ಮೇಡಮರ ಸರ್ ಅದಾರೇನ್ರಿ ಒಳಗೆ? ಅದ ನೋಡಪ್ಪ ಒಳಗೆ ಹೋಗು. ನಮಸ್ಕಾರ ರೀ ಸರ್. ನಮಸ್ಕಾರ. ಏನಾಗಬೇಕಾಗಿತ್ತು ಸರ್? ಅದು ಏನಪ್ಪ ಅಂದ್ರೆ ನನ್ನ ಹೆಂಡತಿ ಕಿಡ್ನಾಪ್ ಆಗ್ಯಾಳ್ರಿ. ಹೌದಾ? ಹೌದು ಸರ್. ಯಾವಾಗ, ಎಲ್ಲಿ, ಅವರು ಎಲ್ಲಿದ್ರು, ಮತ್ತು ನಿಮ್ಗೆ ಯಾರಿಗಾದ್ರೂ ಓಣ್ಯಾಗ ಮನ್ಯಾಗಾಗಲಿ ಜಗಳ ಗಿಗಳ ಆಗಿತ್ತಾ ಏನು? ಮನ್ಯಾಗಾಗಲಿ ಓಣ್ಯಾಗಾಗಲಿ ಯಾರ ಜೊತೆನೂ ಹಂಗೇನು ನಾವು ದುಶ್ಮನ್ಗಿರಿ ಏನಿಲ್ಲ ರೀ. ಆದ್ರೆ ಜಗಳ ಮಾತ್ರ ಎಲ್ಲೂ ಆಗಿಲ್ಲ ರೀ. ನಂಗೆ ಗೊತ್ತಿಲ್ಲ ರೀ, ಒಟ್ಟು ಜಗಳ ಮಾತ್ರ ಎಲ್ಲಿ ಆಗಿಲ್ಲ. ಆಕಿಗೆ ಯಾರೂ ಏನೂ ಅಂದಿಲ್ಲ ಮನ್ಯಾಗಾಗಲಿ. ನಮ್ಮ ಅವ್ವ ಆಯಿತು ನಾ ಆಯಿತು ಏನೂ ಅಂದೇ ಇಲ್ಲ ರೀ. ರಾತ್ರಿ ಎಲ್ಲ ಚಲೋ ಮಾಡ್ಯಾಳ್ರಿ. ಎಲ್ಲ ಊಟ ಕುಟ್ಟೆ ಊಟ ಮಾಡಿವಿ, ಎಲ್ಲ ಮಾಡಿವಿ. ಆದ್ರೆ ಹೊತ್ತು ಹೊಂಟದಕ್ಕೆ ನೋಡಿದ್ರೆ ಆಕಿನೇ ಇಲ್ಲ ರೀ ಮನ್ಯಾಗ. ಅಲ್ಲಯ್ಯ, ರಾತ್ರಿ ಇದ್ಲು ಹೊತ್ತು ಹೊಂಟ್ರಾಗ ಇಲ್ಲ ಅಂತಂದ್ರೆ ಏನು ಅರ್ಥದು? ಅದೇ ರೀ ಸರ, ಅದು ನನಗೆ ತಿಳಿಲಾರ್ಕೆ ನಾನು ಏನಾದ ನಿಮ್ಮ ಬಲ್ಯಾಕೆ ಬಂದೀನಿ ರೀ. ಅದು ಬರಬರಿಯಪ್ಪ, ನೀನು ತಿಳಿಲಾರ್ಕೆ ನನ್ನ ಬಲ್ಯಾಕೆ ಬಂದು ಒಪ್ಕೋತೀನಿ. ಅಲೋ, ಮತ್ತು ಏನೋ ಕಿಡ್ನಾಪ್ ಮಾಡಿರತ್ತಂತಂದು ಈ ನಿನ್ನ ಮ್ಯಾಗ ಯಾರೇ ನಿಮ್ಮ ಫ್ಯಾಮ್ಲಿ ಮ್ಯಾಗ ಆಗಲಿ ಏನರ ಏನಪ್ಪ ಅಂದ್ರೆ ಇದು ದ್ವೇಷ ಏನರ ಇತ್ತನು ಆಜು ಬಾಜುಕಿನ ಮನೆಗಾಗಲಿ ನಿಮ್ಮ ಮನೆಯಾಗಲಿ? ನಿಮ್ಮ ಮನ್ಯಾಗ ಇರಲ್ಲ ಅಂತ ಹೇಳೋಕ್ಕಾಗಲ್ಲ. ಒಟ್ನ್ಯಾಗ ನಿಮ್ಮನ್ನು ಕಂಡ್ರೆ ಆಗ್ಲಾರ್ದವ್ರು ಯಾರ ಓಣ್ಯಾಗ ಅದಾರೇನು ಅದು ಹೇಳೋನಿಗೆ. ಅಂಥವ್ರು ಮನೆ ಆಜು ಕಾಲಿ ಬಾಜು ಕಾಲಿ ಓಣ್ಯಾಗಾಲಿ ಯಾರು ಇಲ್ಲ ಅಂದ್ರೆ ಇಲ್ಲೇ ರೀ ಸರ್. ಯಾರೂ ಇಲ್ರಿ ಅಂಥವ್ರು. ನಾನು ಹೆಂಡ್ತಿ ಯಾವ ಮೈಲಿ ಹೆಂಗೆ ಕಿಡ್ನಾಪ್ ಆದ್ಲೋ ನನಗೆ ಗೊತ್ತಿಲ್ಲ ರೀ. ಒಟ್ಟು ಹೆಂಗ್ಯಾಕಾಗಲ್ಲಕ್ರಿ ಸರ, ಹುಡುಕಾಡಿ ಕೊಡ್ರಿ, ಪುಣ್ಯ ಬರ್ತದೆ ನಿಮ್ಗೆ. ಆಯ್ತು ಹೇಳಪ್ಪ. ಅಲ್ಲ, ರಾತ್ರಿ ಎಷ್ಟೊತ್ತಿನ ತನ್ನ ಮನೆಗಿದ್ರು ಗೊತ್ತೈತೇನ? ರಾತ್ರಿ 9-9:30 ಊಟ ಮಾಡ್ದೇವ್ರಿ. ಊಟ ಮಾಡಿ ನಾನು ನಮ್ಮವ್ವ ಹೊರಗೆ ತಿರುಗಾಡ್ಬೇಕಂತ ಹೋಗಿದ್ದೆವು. ಆಟತ್ತಿಗೆ ನಾವು ಒಳಗೆ ತಿರುಗಾಡಿ ಒಳಗೆ ಬರೋಟ್ರಾಗೆ ನಾನು ಹೆಂಡ್ತಿ ಏನಂದ್ರೆ ಮಕ್ಕೊಂದಿದ್ದಳ್ರಿ. ಮಕ್ಕೊಂದಳ ಅಂತ ಹೇಳಿ ನಾವೇನದ ಬಾಗಿಲಿಗೆಲ್ಲ ಹಾಕೊಂಡು ನಾವು ಮಕ್ಕೊಂದೇವ್ರಿ. ಮಕ್ಕೊಂದಕ್ಕಾರ ಏನಂದ್ರೆ ಹೊತ್ತು ಹೊಂಟು ನೋಡ್ತೀವಿ, ಆಕಿ ಇಲ್ಲೇ ಇಲ್ರಿ. ಆಕಿ ಎಟತ್ತಿಗೆ ಹೋಗ್ಯಾಳೋ ಎಟತ್ತಿಗೆ ಬಿಟ್ಟಾಳೋ ನಮಗೆ ಗೊತ್ತಿಲ್ಲ ರೀ ಸರ. ಹೌದಾ? ಹಂಗನಾಗಿತ್ತಂದ್ರೆ ಏನದ, ನಾನು ನಿಮ್ಮ ಮನೆ ಬರ್ಬೇಕಪ್ಪ. ನಿಮ್ಮ ಮನೆ ಬಂದು ಎಲ್ಲ ಒಟ್ಟು ಒಂದಿರ ಏನು ಎಂತ ಏನಾದರೂ ಅದಕ್ಕೆ ಕ್ಲೂ ಸಿಗ್ತದೋ ಏನು ಅಂತ ನೋಡ್ಬೇಕು. ಅದು ಯಾರು ಮಾಡ್ಯಾರ ಯಾರು ಬಿಟ್ಟರು ಅಂತ ತಿಳ್ಕೊಬೇಕಾದ್ರೆ ನಿಮ್ಮ ಮನೆಗಿನ ಬರಲೇಬೇಕು. ಹೆಂಗ ಈಗ ಬರ್ಬೋದಾ? ಹಾಂ ರೀ ಸರ, ನೀವು ಈಗಂತಲ್ರಿ ಯಾವಾಗ ಬೇಕಾದ ಬರ್ರಿ ನಮ್ಮ ಮನೆಗೆ. ಅದಕ್ಕೆ ಕೇಳಿದೆ, ಯಾಕಪ್ಪ ಅಂದ್ರೆ ಹಳ್ಳಿ ನೋಡು, ಕೆಲವೊಬ್ರು ಏನೈತಿ ಮಾನ ಮರ್ಯಾದೆ ಗಂಜಿ ಮನೆಗೆ ಬರ್ಕೊಡಂಗಿಲ್ಲ. ಅದು ಏನಿದ್ರು ಸ್ಟೇಷನ್ಯಾಗೆ ನೀವೇ ನೋಡ್ಕೊರಿ, ಮನೆತನ ಬರಬೇಡ್ರಿ ತೇಸಿ ಹೇಳೋಕರ. ಅದಕ್ಕೆ ನಾ ಏನಾದ ಕೇಳಿ ನಿನಗೆ ಜೀವಕ್ಕೆ ಜೀವಾದ ಹೆಂಡ್ತಿನೇ ನನ್ನ ಮನ್ಯಾಗಿಲ್ಲ ಅಂದ ಬಳಕ ಯಾವ ಮರ್ಯಾದೆ ತೊಗೊಂಡು ನಾ ಏನು ಮಾಡ್ರಿ ಸರ? ಯಾರು ಏನು ಅನ್ಕೋತಾರ ಬಿಡ್ತಾರ ಅದು ನನಗೆ ಬ್ಯಾಡ್ರಿ. ಒಟ್ಟು ನಾನು ಏನು ನನ್ನ ಮನೆಗೆ ಬರ್ಬೇಕು ರೀ. ಹೊಳ್ಳಿ ನೀವು ಯಾವಾಗ ಬೇಕಾದ ಬರ್ರಿ ಸರ. ಈಗ ಸದ್ಯ ಬರ್ರಿ, ನನ್ನ ಜೊತೆನೇ ಬರ್ರಿ. ಹಂಗೆ ತಂದು ನಡಿಯಪ್ಪ, ಬಂದೆ. ಆಯ್ತು ರೀ ಸರ. ಯಾಕ ಮುದುಕ ಪೆಲಿಗೆ ಹೋಗಿರ್ಬೇಕು, ಯಾವತ್ತಾಯ್ತು ಏನು ಸುದ್ದಿ ಹೋಗಿ? ಯಾಕ ಏನ ಬರಲಿಲ್ಲ ಮನೆಗೆ? ಅಲಾಗೆ ಏನು ತಿಳ್ಗಳ ತಿಳಿಸಿದ್ರೆ ಏನರ ಜೀವಕ್ಕೆ ಏನರ ಮಾಡ್ಕೊಂಡು ಇಟ್ಕೊಂಡ ನಿನ್ನ. ಯಾಕ ನೀ ಇಲ್ಲೇ ಕೂತಿಯಲ್ಲ ಮಕ ಸಣ್ಣ ಮಾಡ್ಕೊಂಡು? ನೀ ಇಲ್ಲೇ ಕೂತ್ರ ಅವ ಅಲ್ಲಿ ಎಲ್ಲಿ ಹೋಗ್ಯಾನ ಏನು ಮಾಡಕತ್ತನ ಒಂದು ತಿಳಿವಲ್ತು. ನೀ ನೋಡಿದ್ರೆ ಇಲ್ಲಿ ಕೂತಿ ಯಾಕ ನನ್ನ ಮಗಾರ ಒಂದು ಮನೆಯಾಗಿಲ್ಲ, ಅವನಿಗಾರ ಫೋನ್ ಹಚ್ಚಿ ಕರ್ಸ್ಬೇಕಂದ್ರೆ ನನ್ನ ಬಲ್ಯಾಕ ಫೋನು ಇಲ್ಲ. ಹ್ಯಾಂಗೆ ಮಾಡಲೇ ಇವ ನಾನು? ಅವ ಏನು ಮಾಡ್ಕೊತಾನ ಇವ? ಅಲ್ಲ ಹೆಂಡ್ತಿ ಯಾವನಿಂದ ಬೆನ್ನ ಹತ್ಕೊಂಡು ಓಡಿ ಹೋಗ್ಯಾಳ ಅಂದ್ರೂ ಅಲ್ಲ ಹೆಂಡ್ತಿನ ಪರವಹಿಸಿ ಮಾತಾಡ್ತಾನಂದ್ರೆ ಎಂತ ಇದ್ರಬೇಕು. ಇದ್ರ ಮಗ ಇದಕ್ಕೆ ಮಗ ಹತ್ತರ ಯಾರು ಮಾಡ್ರ? ಅವ ಎಲ್ಲಿ ಸಾಯ್ತಾನ? ನೀ ತಿಳ್ಕೊಳಕತ್ತಿದ್ ಕರೆ ಹಂಗೆ ನಾನು ಸಾಯ್ ಹೊಡಿತಾನವ. ನಾನು ಎಲ್ಲಿ ಗಂಡ ಹೆಂಡತಿ ಇಬ್ರು ಕೂಡಿ ನಾಟಕ ಮಾಡಿ ನೀವು ಓಡ್ ಹೋದಾಗ ಮಾಡು, ನಾ ಅತ್ತಂಗೆ ಮಾಡ್ತೀನಿ. ನಮ್ಮವ್ ಏನದ ಎದಿ ಹೊಡ್ಕೊಂಡು ಸಾಯಲ್ಲಕ್ಕ ಮರ್ಯಾದಿ ಗಂಜಿ. ನಾ ಇಬ್ರು ಚೆನ್ನಾಗೆ ಬಾಳೆ ಮಾಡಿರ ಟೇಸಿರಿ ಏನ್ರ ಪಿಲಿಯನ್ ಅಂತಾರಲ್ಲ, ಅದು ಪಿಲಿಯನ್ ಆದಾಗಿದ ಮಾಡ್ರಿ ಯಾರೇ ಗೊತ್ತಿಬ್ರು ಕೂಡಿ. ಅಯ್ಯ ಯಾಕ ಹಿಂಗೂ ಪಿಲಿಯನ್ ಮಾಡ್ತಾರತ್ತ ಯಾರು? ಅಯ್ಯ ಹ್ಞೂ ಮತ್ತೆ ಮಾಡಂಗಿಲ್ಲತ್ ಮಾಡಿ ಎನ್ನಿ ಕೆದಾಲಕಿ ನಾಡ್ ಚಿಂತಾಮಣಿ ಹೋಗಿ ನಾಡ್ ಚಿಂತಾಮಣಿ ನನ್ನ ಸಸಿ ಇದ್ದಕ್ಕಿ. ಇಬ್ರು ಗಂಡ ಹೆಂಡತಿ ಮಾಡಿದ್ರು ಮಾಡಿರ್ಬೇಕೆ. ಅವ್ರೇನು ಮಾಡೋರೇನು ನಮ್ಗೆ ಹೇಳಿ ಮಾಡ್ತಾರ ಹೇಳೋಣ. ಅದು ಕರೆ ಬಿಡವ. ಅದಕ್ಕೆ ನಾವು ಬಗ್ಗೆ ಏನು ತಲೆಗಿರಿ ಕಟ್ಸ್ಕೊಂಡಿಲ್ಲ. ಮತ್ತೊಂದು ಏನಂದ್ರೆ ಅದೇ ನೋಡು, ಇಂತಕ್ಕೆ ಸಸಿ ಕಿಂಗ್ ಹಾಲು ನೋಡಪ್ಪ ಬಿಟ್ಟು ಮಂದಿ ಆಡ್ಕೊತಿಳು. ತನ್ನ ಸಸಿನೇ ಕಿಂಗ್ ಮಾಡಿ ಹಾಲು ಆ ಥರ ಒಂದು ನನಗೆ. ಅದೊಂದು ಬಿಟ್ರೆ ಮತ್ತೊಂದು ಏನಿಲ್ಲ. ಅಗ್ಗದವಳು ಅಲ್ಲ ಗಂಡಿರ್ಲಕ್ಕಾಗಿ ಬಾಜುಕ ಯಾವನ ಮಿಂಡ್ಗಾರ ತೊಗೊಂಡು ಓಡ್ಯಾಗ ನಾ ಅಗ್ಗ ಸುಳಿ ಅಲ್ಲ ನನ್ನ ಮರ್ಯಾದೆ ಕೈಲಾಕೆ ಏನೈತಿ ಕಂತದ ಮಾಡಿ ಕೂತಳು ಅಗ್ಗದಕ್ಕಿ. ಓಣ್ಯಾಗ ಹೊಂಟ್ರು ತಲೆ ಎತ್ಕೊಂಡು ತಿರ್ಗಾಡ್ಲಾರ್ದಾಗ ಮಾಡಿಟ್ಟು ಹೋದ್ಲು. ಅದು ಒಂದಕ್ಕೆ ನೋಡ್ಯವ ನಾ ಮರಗದಂದ್ರೆ ಇರ್ಲಿ. ಸಮಾಧಾನ ಮಾಡ್ಕೊ. ಈಗ ಏನು ಮಾಡೋದು ಹೇಳು? ಹೋಗಕ್ಕೆ ಹೋಗೇ ಬಿಟ್ಟಾಳ. ಈಗ ಏನು ಮಾತಾಡಿದ್ರು ಬರೋದಿಲ್ಲ, ಆಡಿದ್ರು ಬರೋದಿಲ್ಲ. ಏನು ಮಾಡೋಕ್ಕಾಗಲ್ಲ. ಏನು ಮಾಡೋದು? ಎಲ್ಲಾರ ಮನೆ ದೋಸೆ ತೂತಿ ಆತ್ತ. ಮಂದಿ ಏನು ತಮ್ಮನೆ ಇಟ್ಕೊಂಡು ಕಿಸಿ ಮಂದಿ ಮಾತಾಡೋದು ಕಲ್ತಾರ. ಮಂದಿದ ಯಾಕೆ ಇದು ಮಾಡ್ತಿದ್ದಿ ಬಿಡ ಕಡೆ ಹೋಗಲ್ತ್ಯಾಕ. ಅಯ್ಯ ಹೋಗಲ್ತ್ಯಾಕ ತೇಸಿ ಬಿಡು ಅಂದ್ರೆ ಹೆಂಗೆ ಹೋಗ್ತೈತೆ? ತೆಲೆಂದು ಹೋಗ್ಬೇಕಲ್ಲ. ನಾ ಬಿಟ್ರು ನಾನು ತಲೆ ಬಿಡಂಗಿಲ್ಲ ಅದನ್ನ. ಬರ್ರಿ ಸರ್. ನಿಮ್ಮ ಸರ್ ಕರ್ಕೊಂಬಂದ ಇವ. ಬರ್ರಿ ಸರ್, ಇದೇ ಮನೆ ರೀ ನಮ್ದು. ಇದೇ ಮನೆ ಅಂದಂಗ ಮನೆಗೆ ಎಷ್ಟು ಮಂದಿ ಇರ್ತೀರಪ್ಪ ನೀವು? ಎಷ್ಟು ಮಂದಿ ಇರೋದಯ್ಯಪ್ಪ? ನಾನು ನನ್ನ ಬಂಗಾರದಂತ ಒಬ್ಬ ಮಗ, ಆಕೆ ಹೋಗ್ಬೇಕು ನನ್ನ ಬಂಗಾರದಂತ ಸಸಿ ನೋಡಯ್ಯಪ್ಪ. ನಮ್ಮೂರು ಮಂದಿ ಬಿಟ್ಟು ಮತ್ತೆ ಯಾರು ಇರ್ತಾರಯ್ಯಪ್ಪ? ಪೊಲೀಸಪ್ಪ ಮತ್ತೆ ಯಾರು ಇರಂಗಿಲ್ಲಪ್ಪ ಯಪ್ಪ. ನನ್ನ ಸಸಿ ಇದ್ದಕ್ಕಿ ನನ್ನ ಮಗನಿಗೆ ನನಗೆ ಮೋಸ ಮಾಡಿ ಓಡಿ ಆದ್ರು ಪೊಲೀಸಪ್ಪ. ಓಡಿ ಆದ್ರು ನನ್ನ ಮಗ ಇದ್ದವ ಸಸಿ ಮ್ಯಾಗ ಜೀವನ ಇಟ್ಟನ ಪೊಲೀಸಪ್ಪ ನಿನ್ನ ಕಾಲು ಬೂತೀನಿ ಪೊಲೀಸಪ್ಪ. ನನ್ನ ಸಸಿ ಎಲ್ಲಿದ್ರು ಹಿಡ್ಕೊಂಬ ಪೊಲೀಸಪ್ಪ. ನಿನ್ನ ಪುಣ್ಯ ಬರ್ತದ ಪೊಲೀಸಪ್ಪ. ಆಯ್ತಮ್ಮ, ಆಯ್ತು, ಸಮಾಧಾನ ಮಾಡ್ಕೊಳಿಟ್ಟು.
ನಾನು ಅದಕ್ಕೆ ಬಂದಿನಿ, ತಲೆ ಕೆಡ್ಸ್ಕೊಬೇಡ್ರಿ. ನಿಮ್ಮ ಸಸಿ ಎಲ್ಲಿ ಹಾಕಿರ್ಲಕ್ಕ, ಯಾವ ಮೂಲೆಗೆ ಹಾಕಿರ್ಲಕ್ಕ ಹಿಡ್ಕೊಂಬರೋ ಜವಾಬ್ದಾರಿ ನಂದೈತಿ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ತಲೆ ಕೆಡ್ಸ್ಕೊಬೇಡ್ರಿ ಹ್ಯಾಂಗ್ರಿ ಪೊಲೀಸಪ್ಪರ? ಅಲ್ರಿ ನನ್ನ ಮಗನ ಮುಖ ನೋಡ್ರಿ, ಪೊಲೀಸಪ್ಪ ನನ್ನ ಮಗನ ಮುಖ ನೋಡ್ರಿ ಒಂದಿಟ್ಟು. ಅಲ್ಲ ನನ್ನ ಮಗ 2 ದಿನ ಸತ್ತಾಯ್ತ್ರಿ, ಊಟ ಮಾಡಿಲ್ಲ. ಹೆಂಗ್ ಮಾಡ್ಬೇಕು ನೋಡ್ರಿ? ಹಿಂಗ ಬಿಟ್ಟು ಓಡೇಗಳ ಒಂದು ಏನು ಹೇಳಾರ್ದೆ ಕೇಳಾರ್ದೆ. ಈಗ ಹಿಂಗ್ ಮಾಡಿ ಹೋದ್ರ ನನ್ನ ಮಗ ನಾನು ಹೆಂಗ್ ಮಾಡ್ಬೇಕ್ರಿ? ಎಲ್ಲಿ ಹೋಗ್ಬೇಕು, ಎಲ್ಲಿ ಬಿಡ್ಬೇಕು? ಅಲ್ಲಮ್ಮ, ಓಡ್ ಹೋಗ್ಯಾರತ್ತ ನೀವ್ ಹೇಳಕತ್ತೀರಿ. ನಿಮ್ಮ ಮಗ ನೋಡ್ರಿ ಕಿಡ್ನಾಪ್ ಆಗ್ಯಾನ, ಕಿಡ್ನಾಪ್ ಮಾಡ್ಯಾರ ನನ್ನ ಹೆಂಡತಿಗೆ ತಾವ ಹೇಳಕತ್ತಾನ. ಇದ್ರಾಗ ಯಾವ್ದು ಕರೆ ಯಾವ್ದು ಸುಳ್ಳು? ಯಾರ್ ಕರೆ ಹೇಳತ್ರಿ, ಯಾರು ಸುಳ್ಳು ಹೇಳಕತ್ರಿ? ಏನ್ರಿ ನನ್ನ ಮಗ ಕಿಡ್ನಾಪ್ ಮಾಡಿರುತ್ತೆ ಏನ್ರಿ? ಏನಿಲ್ರಿ ಪೊಲೀಸಪ್ಪ, ಯಾ ಕಿಡ್ನಾಪ್ ಇಲ್ಲ, ಎಂತ ಸುಡುಗಾಡು ಇಲ್ರಿ. ಆಕಿ ಏನಿಲ್ರಿ, ಯಾವನ ಜೊತೆ ಬೆನ್ನತ್ತಿ ಓಡೇಗಾಡ್ರಿ. ನನ್ನ ಮಗ ತನಗೆ ಮತ್ ಕಡಿಮೆ ಆಕತ್ತೇಳಿ ಮುಂದೇನದ ಹಿಂಗ್ ಸುಳ್ಳು ಹೇಳ್ರಿ ಪೊಲೀಸ, ಸುಳ್ಳು ಹೇಳ್ರಿ. ನಮಸ್ಕಾರ ಸರ, ನಾನು ಇಲ್ಲಮ್ಮ ಕಾಲ್ರಿ ಅವ್ರ ತಂಗಿರಿ. ನಾನು ಇಲ್ಲಿ ನೋಡ್ರಿ ಸರ, ನಮ್ಮ ಮಗ ಏನು ಹೇಳನಲ್ರಿ ನಿಮ್ಮ ಮುಂದೆ ಕಿಡ್ನಾಪ್ ಮಾಡ್ರಿ ಅಂತ ಹೇಳ್ರಿ, ಅದೆಲ್ಲ ಸುಳ್ರಿ. ಹಂಗೆ ಕಿಡ್ನಾಪ್ ಮಾಡಂತಾರು ಇಂಥ ಹಳ್ಳಿ ಒಳಗೆ ಅಂತ ಏನು ನಮ್ಮ ಇಲ್ಲಿ ನಮ್ಮ ಮನ್ಯಾಗ ಏನು ಆಸ್ತಿ ಆತ ಅಂತೇಳಿ ಆಕಿನ ಕಿಡ್ನಾಪ್ ಮಾಡ್ತಾರೆ. ಅದ್ರಾಗ ಬಸ್ಸಿದ್ದು ಹುಡುಗಿರಿ ಸರ್ ಆಕಿ. ಹಾಂ ರೀ, ಈಗ ಏನಿದ್ರು ಒಂದು 8 ಬಿದ್ದಿರ್ಬೇಕು ಆಕಿ. ಇನ್ನು ಒಂದು ತಿಂಗಳದಾಗ ಹಂಗೆ ಡಿಲಿವರಿ ಆಕೈತಿ. ಅಂತಕ್ಕಿಂತ ತೊಗೊಂಡು ಹೋಗಿ ಅವ್ರು ಏನು ಮಾಡ್ತಾರೆ? ಇದು ನಮ್ಮ ಹುಡುಗಿ ಹೇಳ್ದಂಗೆ ಏನು ಕಿಡ್ನಾಪ್ ಏನು ಆಗಿರ್ರಿ ಸರ, ನಮ್ಮ ಅಕ್ಕ ಹೇಳ್ದಂಗೆ ಆಗ್ಯಾರಿ. ಒಂದಿಟ್ಟು ಎಲ್ಲಿ ಹಾಕಿರಲ್ಲಕ್ರಿ ನೋಡ್ರಿ ಸರ, ಪುಣ್ಯ ಬರ್ತದ್ರಿ ನಿಮ್ಗೆ, ಹಿಡ್ಕೊಂಬಂತಂದು ಕೊಡ್ರಿ ಒಂದಿಟ್ಟಕಿನ. ಅಲ್ಲಮ್ಮ, ಏನು ನೀವು ಇಷ್ಟು ಸುಲಭವಾಗಿ ಮಾತಾಡಕತ್ತೀರಲ್ಲ? ಅಲ್ಲ, ಅವ್ರು ಹಂಗೆ ಹೋಗ್ಯಾರ ಅನ್ನೋದಕ್ಕೆ ಏನು ಗ್ಯಾರಂಟಿ? ನೀವು ಏನು ಗ್ಯಾರಂಟಿ ಕೊಡ್ತೀರಿ ನನಗೆ? ಅಲ್ಲ, ನಿಮ್ಮ ಹತ್ರ ಸಾಕ್ಷಿ ಎಲ್ಲ ಏನೈತಿ? ನಿಮ್ಮ ಹುಡುಗ ನೋಡಿದ್ರೆ ಹಿಂಗೆ ಅನ್ನಕತ್ತಾನ, ನೀವು ನೋಡಿದ್ರೆ ಹಿಂಗೆ ಅನ್ನಕತ್ತೀರಿ. ಅಲ್ಲ, ನಿಮ್ಗೆ ಯಾರ ಮ್ಯಾಗಾರ ಇಲ್ಲಿ ಏನಾರ ದುಶ್ಮನ್ಗಿರಿ ಇತ್ತೇನೋ? ಅಲ್ಲ, ಜಗಳ ಗಿಗಳ ಮಾಡಿದ್ರೇನು? ನಿಮ್ಗೆ ಯಾರು ಏನಾರ ಧಮಕಿ ಕಿಮ್ಕಿ ಹಾಕಿದ್ರ ಏನು ಅಂತ ಒಂದಿಟ್ಟು ಅವ್ರ ಹೆಸರು ಹೇಳ್ರಿ. ನಾವು ಅವ್ರ ಬಲ್ಯಾಕ ಹೋಗಿ ತನಿಖೆ ಮಾಡ್ಬೋದು ಏನು ಎಂತ ಅಂತ ಹೇಳ್ಕಿಸಿಂದ್ರ. ಒಬ್ರು ಹಿಂಗೆ ಹೇಳ್ತೀರಿ, ಒಬ್ರು ಹಂಗೆ ಹೇಳ್ತೀರಿ. ಇದ್ರಾಗ ನಾವು ಯಾವ್ದತ್ತು ಕಂಪ್ಲೇಂಟ್ ತೊಗೋಬೇಕು, ಯಾವ್ದತ್ತು ಬಿಡಬೇಕು? ಇಲ್ಲಪ್ಪ ಸರ, ಇಲ್ಲ. ನಮ್ಮ ತಂಗಿ ಹೇಳಲ್ಲ ಅದೇ ಖರೆ. ಆಕಿ ಈಗ ಯಾರ ಕಿಡ್ನಾಪರ ಮಾಡ್ಕೊಂಡು ಹೋಗಲ್ದಕ್ಕ, ಇಲ್ಲ ಆಕಿನೇ ಓಡಿ ಹೋಗಲಕ್ಕ. ಒಟ್ನಾಗ ಏನದ ಆಕಿ ಹಿಡ್ಕೊಂಬಂದು ಕೇಸಿದ್ರೆ ಏನದ ನನ್ನ ಮಗನಿಗೆ ಒಪ್ಪಸ್ರಿ ಸರ, ಪುಣ್ಯ ಬರ್ತದ ನಿಮಗೆ. ಯಾವ್ದಾರ ಒಂದು ಹೆಸ್ರ ಮ್ಯಾಗ ಬರ್ಕೋರಿ ನೀವು ಕಂಪ್ಲೇಂಟ್. ಬೇಡ ನಂಗಿಲ್ರಿ ನಿಮಗೆ. ಕಿಡ್ನಾಪ್ ಥರ ಮಾಡಿರೋ ಥರ ಬರ್ಕೋರಿ, ಇಲ್ಲಾಂದ್ರೆ ಓಡಿ ಹೇಳೋ ಥರ ಬರ್ಕೋರಿ. ಯಾವ್ದಾರ ಒಂದು ಬರ್ಕೊಂಡು ಕೇಸಿನ ಏನದ ಆಕಿ ಎಲ್ಲಿದ್ದಕ್ಕಿನ ಯಾಕಾಗಲಕ್ಕ ಹುಡ್ಕಾಡ್ ತಂದು ಕೊಡ್ರಿ ಸರ, ಪುಣ್ಯ ಬರ್ತದ ನಿಮ್ಮ ಹೆಂಡ್ರಿಗೆ ಮಕ್ಕಳಿಗೆ. ನಮ್ಮ ನೀವು ಹಾಗೆಲ್ಲ ಹೆಂಗೆ ಬರ್ಕೊಳಕ್ ಬರ್ತೈತಿ? ನೀವು ಯಾವ್ದಾರ ನಿಖರವಾಗಿ ಒಂದು ಹೇಳಿಬಿಟ್ರೆ ನಾವೇನೋ ಒಂದು ಬರ್ಕೋಬಹುದಪ್ಪ ಅದ್ರಾಗ. ಸರ, ಈಗ ಸುಮ್ಮನೆ ಎಲ್ಲ ಅದನ್ನು ಚರ್ಚೆ ಮಾಡ್ಕೊತ ನಿಂತ್ರ ಆಗೋದಲ್ರಿ, ಹೋಗೋದಲ್ರಿ ಸರ. ನೋಡ್ರಿ, ನಾರ ಹಿಂಗೆ ಅಂತೀನಿ, ನಮ್ಮ ಅವ್ರು ಹಂಗಲ್ಲಕತ್ತಾರಿ. ಅವ್ರಿಗೆ ಮೊದಲಿಂದನೂ ನಮ್ಮ ಅವ್ರಿಗೆ ನನ್ನ ಹೆಂಡತಿ ಕಂಡ್ರೆ ಅಟ್ಟ ಕಟ್ಟಿರಿ. ಅದಕ್ಕೆ ಏನದ ಅವ್ರು ಇದ್ರ ನನ್ನ ಹೆಂಡತಿ ಮ್ಯಾಗ ಅಂತ ಆಪತ್ನಿ ಮಾಡ್ಲಕತ್ತಾರಿ. ನನ್ನ ಹೆಂಡತಿ ಅಂತ ಕೆಲ್ರಿ ಸರ, ಇವ್ರ ಮಾತೇನು ನಂಬಕ್ಕೆ ಹೋಗ್ಬೇಡ್ರಿ. ನನ್ನ ಹೆಂಡತಿನ ಯಾರೋ ಕಿಡ್ನಾಪ್ ಮಾಡ್ಯಾರಿ. ನಾ ಆಕಿನ ಗಂಡ ಅದೀನಿ ರೀ. ನಾ ಏನು ಹೇಳಕತ್ತೀನಲ್ರಿ, ಅದ್ರ ಮೇಲೆ ಕಂಪ್ಲೇಂಟ್ ತೊಗೊಂಡು ಕಿಸಿ ಏನದ ಹುಡುಕಾಡ್ ಕೊಡ್ರಿ ಸರ. ಅವ್ವ ಅವ್ವ ಅವ್ವ, ನೋಡ್ರಿ ಸರ, ನೋಡ್ರಿ ನೋಡ್ರಿ. ಅಲ್ಲ ನಿಮ್ಮ ಮುಂದೆ ನೋಡ್ರಿ ಎಂತಾದ್ ಮಾತಾಡಕತ್ತ ನನ್ನ ಮಗ. ಅಲ್ಲ, ಅವ್ನು ಹೆಂಡತಿ ಕಂಡು ಅಟ್ಟ ಕಟ್ಟಿ ಅಲ್ಲಕ್ಕ, ನಾ ಯಾಕೆ ಮಗ ಅನ್ನು ಕನ್ಕರ್ಲಿತ್ರ ಕನ್ಯಾ ತಂದು ಕಿಸಿ ಅಕ್ಕಿನ ಜೋಡ ಇವ್ನು ಮದುವೆ ಮಾಡ್ತಿದ್ದೀನಿ ಸರ. ಅಲ್ರಿ, ಹೆಂಡತಿ ಬಂದ್ಗಳು ಏನೈತಿ ನನ್ನ ತಾಯಿ ಏನಕ್ಕಿನ ಓದಿ ಕಿಸಿದ್ರ ಹೆಂಡತಿ ಏನು ಮಾಡಿದ್ರು ಚಂದ ಅಂತೇಳಿ ಕಿಸಿದ್ರ ಆಕಿನ ಉಪ್ಪರಿಗೆ ಮ್ಯಾಗ ಒಯ್ದು ಕುಂದಿರ್ಸಿದ್ದೀನಿ ರೀ. ಆಕೆ ನೋಡಿದ್ರಿ ಈಗ ಏನದ ಯಾವಿಂದ ಊಡಾಗಾಡ್ರಿ ಸರ. ನನ್ನ ಮಗ ಇದ್ದ ನಿಮ್ಮ ಮುಂದೆ ನನ್ನೇ ವಜ್ಜಿ ಮಾಡಕತ್ತ ನೋಡ್ರಿ ಸರ. ಏನು ಮಾಡಬೇಕು, ಏನು ಮಾಡಬೇಕು? ಅಲ್ಲಮ್ಮ, ನಿಮ್ಮ ಮಗ ಹೇಳೋದೇನು ತಪ್ಪು ಹೇಳಿಲ್ಲಕರೆ. ಎಲ್ಲರ ಮನೆಯಾಗೂ ಅತ್ತಿ ಸಸಿ ಅಂದ ಬಳಕ ಜಗಳ ಕದನ ಇದ್ದೇ ಇರ್ತಾವ. ಅತ್ತಿ ಕಂಡ್ರ ಸಸಿಗಾಗಿ ಬರಲ್ಲ, ಸಸಿ ಕಂಡ್ರ ಅತ್ತಿಗಾಗಿ ಬರಲ್ಲ. ಅದು ಎಲ್ಲರ ಮನೆಯಾಗೂ ಇದ್ದದ್ದೇ. ಹಂಗತ್ತೇಳಿ ನಿಮ್ಮ ಮಗ ನೀವೇ ಮಾಡಿ ಅಂತ ಹೇಳಕತ್ತಾನೇನು? ನೀವೇ ಯಾಕೆ ಹಂಗೆ ತಿಳ್ಕೊಳಕತ್ತೀರಿ? ಹಂಗೆ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ನೀವು. ಅವ್ರು ಸಹಜವಾಗಿ ಹೇಳಕತ್ತಾರ. ಅವ್ರ ಹೆಂಡತಿ ಮ್ಯಾಗಿನ ಪ್ರೀತಿ ಅವ್ರನ್ನ ಹಂಗೆ ಮಾತಾಡ್ಸಕತ್ತದ. ನಿಮ್ಮ ಸೊಸಿ ಮ್ಯಾಗಿನ ದ್ವೇಷ ನಿಮ್ಮ ಬೈಲಿ ಹಿಂಗೆ ನುಡ್ಸಕತ್ತದ ರೀ. ಅದ್ರಾಗ ಏನು ಇದನ್ನೇ ಇಲ್ರಿ, ಆಶ್ಚರ್ಯ ಪಡೋಂಥದ್ದು ಏನಿಲ್ರಿ. ನಿಮ್ಮ ಮಗ ಹೇಳ್ದಟ್ಟು ನಾ ಮಾಡ್ತೀನಿ ತಗೋರಿ, ನೀವು ತಲೆ ಕೆಡಿಸ್ಕೊಬೇಡ್ರಿ. ಇನ್ನೇನಿದ್ರು 2 ದಿನದಾಗ ಏನದ ನಿಮ್ಮ ಸಸಿನ ಏನದ ಹುಡುಕಾಡಿ ತೊಗೊಂಬರ್ತೀನಿ ರೀ ನಾ. ಏನು ಯಾಕಾಗಲ್ಲಕ್ರಿ ಸರ, ಆಟ ಮಾಡಿ ಪುಣ್ಯ ಕಟ್ಕೋರಿ. ಆಯ್ತು ಹೇಳಮ್ಮ. ಇದು ನಿಮ್ಮ ಹೆಸರು ಏನಂದ್ರಿ ಮಿಸ್ಟರ್? ಸರ, ಮುದುಕಪ್ಪ ರೀ. ಮುದುಕಪ್ಪನಾ? ಸರಿನಪ್ಪ. ಮುದುಕಪ್ಪ, ನೋಡಪ್ಪ, ನಾನು ಈಗ ಹೋಗಿ ನೀ ಹೇಳಿದಂಗೆ ಅದ್ರ ಮ್ಯಾಗೆ ಫೈಲ್ ರೆಡಿ ಮಾಡಿಕೊಂಡು ಈಗ ಸುತ್ತಮುತ್ತೆಲ್ಲ ಸ್ಟೇಷನ್ಗಳಿಗೆಲ್ಲ ನಾನು ಫೋನ್ ಮಾಡಿ ಹೇಳ್ತೀನಿ. ನಿಮ್ಮ ಹೆಂಡತಿ ಫೋಟೋ ಇದ್ರೆ ಒಂದು ಕೊಟ್ಬಿಡ್ರಿ. ಮುಂದಿನ ಕಾರ್ಯಾಚರಣೆ ನಾನು ಶುರು ಮಾಡ್ತೀನಿ. ಈ ಸದ್ಯ ಬೇಕೇನ್ರಿ? ಈ ಸದ್ಯತ್ತೇನಿಲ್ಲ, ನೀವು ಇನ್ನೊಂದು ಕ್ಲಾಸ್ ಬಿಟ್ಟು ತಂದು ಸ್ಟೇಷನ್ ಕೊಟ್ಟು ನಡೀತೈತಿ. ಹಂಗಾದ್ರೆ ಆಯ್ತು ರೀ ಸರ, ನೀವು ಸ್ಟೇಷನ್ಗೆ ಹೋಗಿರಿ. ನಾ ಏನದ ಫೋಟೋ ತೊಗೊಂಡು ಕಿಸಿನ ಬರ್ತೀನಿ ರೀ, ಇನ್ನೊಂದು 10-20 ನಿಮಿಷ ಬಿಟ್ರಿ. ಹಂಗ ಸರಿಯಪ್ಪ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅನ್ಕೊಂಡಿರ್ತೀನಿ. ಏನಪ್ಪ ಇವರು ನಿನ್ನೆ ನೋಡಿದ್ರೆ ಹಂಗಂದ್ರು, ಈಗ ಈ ಮನೆ ತೊಗೊಂಡಾರ ಹಂಗೆ ಹಿಂಗೆ ಅಂತೇಸಿ ಯಾರು ಏನು ಅನ್ಕೋಬೇಡ್ರಿ. ಯಾಕಪ್ಪ ಅಂದ್ರೆ ಯಾಕೆ ಗೊತ್ತಿಲ್ಲರಿ, ಏನು ನನ್ನ ಟೈಮ್ ಖರಾಬ್ ಆಗೈತೆ ಅಂತೈತಿ. ಹಿಂಗಾಗಿ ನನ್ನ ಕೈಯಾಗಿರೋ 2-3 ಮೊಬೈಲು ಯಾವ ವರ್ಕ್ ಆಗಲ್ಲ. ಹಿಂಗಾಗಿ ಕಿಸಿಂದ ಏನದ ವಿಡಿಯೋಗಳು ಮಾಡೋಕೆ ಭಾಳ ಕಷ್ಟ ಆಗ್ಲಕತ್ತೈತಿ. ಒಂದು ಮೊಬೈಲ್ದಾಗ ಒಂದು ಆ್ಯಪ್ ಇದು ಈ
ಏನು ಟ್ವಿನ್ ಕ್ರಾಫ್ಟ್ ಆ್ಯಪೇ ವರ್ಕ್ ಆಗಂಗಿಲ್ಲ ರೀ. ಇನ್ನೊಂದು ಮೊಬೈಲ್ದಾಗ ವರ್ಕ್ ಆದ್ರೆ ಕರೆಕ್ಟಾಗಿ ವೈಸ್ ಕುಂಡ್ರವಲ್ತು. ಹಿಂಗಾಗಿ ಪ್ರಾಬ್ಲಮ್ ಆಗ್ಲತ್ತದ ರೀ. ಹಿಂಗಾಗಿ ನಾನು ವಿಡಿಯೋ ಸರಿಯಾಗಿ ಹಾಕಲಾಗೀನಿ. ದಯವಿಟ್ಟು ಎಲ್ಲರೂ ನೋಡಿರಿ, ಎಷ್ಟಾಗುತ್ತೋ ಅಷ್ಟು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಎಲ್ಲರೂ ನೋಡಿರಿ, ಸಪೋರ್ಟ್ ಮಾಡಿರಿ, ದಯವಿಟ್ಟು ಸಪೋರ್ಟ್ ಮಾಡಿರಿ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನಮ್ಮ ಚಾನಲ್ಗಳ ಮೇಲೆ ಇರಲಿ ಅಂತ ಕೇಳ್ಕೊತೀವಿ. 1000 ಜನ ಸಬ್ಸ್ಕ್ರೈಬರ್ ರೀಚ್ ಆಗಲಿಕ್ಕೆ ನಿಮ್ಮ ಸಪೋರ್ಟ್ ಭಾಳ ಅಂದ್ರೆ ಭಾಳ ಮುಖ್ಯ ಅದ. ದಯವಿಟ್ಟು ಸಪೋರ್ಟ್ ಮಾಡಿರಿ. 1000 ಸಬ್ಸ್ಕ್ರೈಬರ್ ಜಲ್ದಿ ರೀಚ್ ಆಗಲಿ. ವಾಚ್ ಅವರ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ಲಕ್ಕೆ ಬಂದೈತಿ. ದಯವಿಟ್ಟು ವಾಚ್ ಅವರ್ ಕಂಪ್ಲೀಟ್ ಆದ ತಕ್ಷಣವೇ ಸಬ್ಸ್ಕ್ರೈಬರು 1000 ರೀಚ್ ಆಗಲಿ. ದಯವಿಟ್ಟು ಅದಕ್ಕೆಲ್ಲ ನಿಮ್ಮ ಬೆಂಬಲ ಬೇಕು. ದಯವಿಟ್ಟು ಸಪೋರ್ಟ್ ಮಾಡಿರಿ.